ನಮ್ಮರೆ ನನ್ನ ಕಣ್ಣು ನೋಡ್ಕೊಂಡು ಹೇಳಿ, ನಾನು ಈಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ಹೇಳಿ? ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ. ಅದು ಏಟಾಯ್ತೈತಿ ಹೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ಹೇಳಿ ಅಂದೆ. 15,000 ಅಷ್ಟೇಯಾ? ಅಷ್ಟಕ್ಕೋಸ್ಕರ ಈಟೊಂದು ಯತ್ನೆ ಮಾಡ್ತಾರಾ? ನೋಡಿ, ನಮ್ಮವ್ರು ಯಾವತ್ತೂ ಇನ್ನೊಬ್ರು ತಲೆ ತೆಗ್ಸೋದಾಗಲಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಾಗಲಿ ಮಾಡಬಾರ್ದು. ನೀವು ಕ್ಲಾಸ್ಗೊಳ್ಳಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನೇನು ಬೇಕೋ ಈ ರಾಮ ನೋಡ್ಕೊತಾನೆ. ರಾಮು ಅವರೇ, ಈಗಿರೋ ಸಿಚುವೇಶನಲ್ಲಿ 15,000 ಹೇಗೆ? ಆಯ್ತದೆ ಅನ್ಕೊಂಡ್ರೆ ಆಯ್ತದೆ. ನೀವು ಆರಾಮಾಗಿ ಕ್ಲಾಸಿಗೊಳ್ಳಿ, ತಕೊಳ್ಳಿ. ನಮ್ಮರ ನಾನಿವ್ನಿ, ಗೋ ಬನ್ನಿ. ಮಾನವ ಮೂಳೆ ಮಾಂಸದ ಕಣಿಕೆ. ಯಾಕೆ ಕಿಂಡಲ್ಲ? ಯಾಕಕ್ಕ ಹಾಡು ಸಂದಾಗಿಲ್ವಾ? ಸರಿ, ಬೇರೆ ಆಡಿಯೋಳ. ಯಾಕಕ್ಕ ಹಿಂಗ್ ಮನೆ ಎಲ್ಲ ಓಡಾಡ್ಕೊಂಡು ಅಳತೆ ಮಾಡ್ತಿದ್ದೀರಾ? ಏನಾರ ಟೆನ್ಷನ್ನಾ? ಚಂದ್ರಿ, ಸಾರಿ ಅಕ್ಕ, ಈಟೊಂದು ಟೆನ್ಷನ್ನಲ್ಲಿದ್ದೀರಲ್ಲ, ಏನಾಯ್ತಕ್ಕ? ಓ, ರಾಮಣ್ಣನಾ? ಅನ್ಕೊಂಡೆ ಅಕ್ಕ, ಆ ರಾಮಣ್ಣನಿಂದನೇ ಏನೋ ಆಗಿರ್ಬೇಕು ಅಂತ ನಾನು ಅನ್ಕೊಂಡೆ. ಆ ರಾಮಣ್ಣ ಅವನಲ್ಲ, ಅವನೊಂದು ಬಂಡೆಕಲ್ಲಕ್ಕ. ಹೋಗಿ ಬಂಡೆಕಲ್ಲನ್ನ ಬಿಸ್ಕತ್ ಅಂತ ಕಚ್ಚಕ್ಕೆ ಹೋದ್ರೆ ಏನಾಯ್ತದೆ ಹೇಳಿ? ಲೇ, ನಾನು ನಿನ್ನ ಮೇಲೆ ಕೈ ಮಾಡಲ್ಲ ಅನ್ನೋ ಧೈರ್ಯದ ಮೇಲೆ ಹೀಗೆ ಮಾತಾಡ್ತಿದ್ಯಾ ಅಲ್ವಾ? ಹೇಳ್ತಿದ್ದೀನಿ ಕೇಳಿಸ್ಕೊ. ಬರೋ ಹಾಗೆ ಹೊಡಿತೀನಿ ನಿಂಗೆ. ಅಯ್ಯೋ ಅಕ್ಕ, ಕ್ಷಮಿಸ್ಬಿಡಿ, ಏನೋ ಬಾಯಿಗೆ ಬಂದಿದ್ದನ್ನು ಹೇಳ್ಬಿಟ್ಟೆ, ಕ್ಷಮಿಸ್ಬಿಡಿ ಅಕ್ಕ. ನಿಮಗೆ ಗೊತ್ತಲ್ಲ, ನಿಮಗೆ ಫೀಲಿಂಗ್ ಆದರೆ ನನಗೂ ಆದಂಗೆಯ ಅಂತ. ಅದಕ್ಕೆ ಏನೇನೋ ಬಡ್ಬಡಾಯಿಸ್ಬಿಡ್ತೀನಿ. ಆ ರಾಮಣ್ಣ ಮೊಂಡ ಅಂದರೆ ಮೊಂಡ ಕಣಕ್ಕ. ಕೈ ಮುರ್ಕೊಂಡ್ರೂ ಕುಸ್ತಿಲಾಡ್ ಗೆಲ್ಲವನು. ಏನಂದೆ ನೀನು? ಅಯ್ಯೋ ಅಕ್ಕ, ಕ್ಷಮಿಸ್ಬಿಡಿ, ಏನೋ ಬಾಯಿ ತಪ್ಪಿ ಹೇಳ್ಬಿಟ್ಟೆ ನಾನು. ಅಲ್ವೇ, ನೀನೇನೋ ಹೇಳ್ತಿದ್ಯಲ್ಲ, ಏನು ಹೇಳು? ಅದು ಅಲ್ಲ, ರಾಮಣ್ಣ ಕೈ ಮುರ್ಕೊಂಡ್ರೂ ಕುಸ್ತಿಲಾಡ್ ಗೆಲ್ಲೋನು ಅಂದೆ. ಕೈ ಮುರ್ಕೊಂಡ್ರೆ ಕುಸ್ತಿಲಿ ಗೆಲ್ಬೋದು ಕೋಣ, ಆಟೋ ಓಡಿಸಿ ಜೀವನದಲ್ಲಿ ಗೆಲ್ಲೋಕ್ಕಾಗಲ್ಲ. ಮಾಡ್ತೀನಿ ತಡಿ. ಅಕ್ಕ, ಏನಾಯ್ತಕ್ಕ? ಓ, ಇವ್ರು ಯಾಕೋ ಮತ್ತೆ ಅಲ್ಲಿ ಮುರ್ಕೊಳ್ಳೋ ಪ್ರೋಗ್ರಾಮ್ ಮಾಡ್ತವ್ರ ಹೆಂಗೆ? ರಾಮ, ನಮ್ಮವ್ರನ್ನ ಬರೀ ಓದ್ಕೊಳ್ಳಿ ಅಂದರೆ ಮಾತ್ರ ಸಾಲಕ್ಕಿಲ್ಲಕ್ಕಲ್ಲ. ಅವ್ರಿಗೆ ಬೇಕಾಗಿರೋ ಪುಸ್ತಕನೆಲ್ಲ ಕೊಡ್ಸೋದುವೇ ನಿನ್ನ ಜವಾಬ್ದಾರಿನೇ. ಈಗ ಮೊದಲು 15,000 ಹೆಂಗಾರ ಹೊಂಚಬೇಕು. ಏನು ಮಾಡೋದು? ರೀ,
ಸ್ವಲ್ಪನಾದರೂ ಪಂಕ್ಚುಯಾಲಿಟಿ ಇದೆಯಾ ನಿಮಗೆ? ಹಾಂ, ಹಂಗಂದ್ರೆ ಟೈಮ್ ಸೆನ್ಸ್ ಅಲ್ಲ. ನೀವೀಗ ಒಂದಿನ ಬಂದು ಇನ್ನೊಂದು ದಿನ ಬರದೇ ಇದ್ರೆ ನಾನು ಹೇಗ್ರಿ ಅಡ್ಜಸ್ಟ್ ಮಾಡ್ಕೊಳ್ಳಿ? ನಿಮಗೋಸ್ಕರ ನಾನು ವೆಯ್ಟ್ ಮಾಡಿ ಮಾಡಿ ಕೊನೆಗೆ ಯಾವುದೋ ಬೇರೆ ಆಟೋ ಹತ್ಕೊಂಡು ಹೋಗ್ಬೇಕಾಯ್ತು, ಗೊತ್ತಾ? ಅಯ್ಯೋ, ಅದಕ್ಕೆ ಯಾಕ್ರೆ ನಂಗೆ ಬೋಯ್ತಾ ಇದ್ದೀರಾ? 70 ರೂಪಾಯಿ ಜಾಸ್ತಿ ಆಯಿತು. ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದಿದ್ರೆ ನನಗೆ ಎಷ್ಟು ಯೂಸ್ ಆಗ್ತಿತ್ತು ಗೊತ್ತಾ? ರೀ ಮೇಡಮ್, ನಿಮ್ಗೆ 70 ರೂಪಾಯಿ ಜಾಸ್ತಿ ಆಗಿದ್ರೆ ನೀವು ಯಾರು ತವ ಕೊಟ್ರೆ ಅವ್ರ ತಾವ್ ಕೇಳ್ಬೇಕು ತಾನೆ. ಅದು ಬಿಟ್ಟು ಮಾತಾಡಬೇಡಿ ನೀವು ನನ್ನ ಹತ್ರ. ಕರೆಕ್ಟ್ ಟೈಮಿಗೆ ಪಿಕಪ್ ಮಾಡ್ತಿರೋ ಇಲ್ವೋ? ಪ್ರತಿದಿನ ಕರೆಕ್ಟ್ ಟೈಮಿಗೆ ಬಂದು ನನ್ನ ಕರ್ಕೊಂಡು ಹೋಗ್ತೀರಾ? ಅಲ್ಲ, ನನಗೆ ಬ್ಯಾರೆ ನೋಡಿ ಸವಾರಿ. ಮಿಸ್ಟರ್ ಸಾರಥಿ, ನನ್ನ ಹೆಸರು ರಾಮ. ಈಗ ಈ ಆಟೋ ರಥ ಓಡಿಸೋದ್ರಿಂದ ನೀವೇ ನನಗೆ ಸಾರಥಿ. ಮೇಡಮ್, ದೇವ್ರ ಆಣೆಗಳು ನೀವು ಏನು ಹೇಳ್ತಾ ಇದ್ದೀರೋ ನಂಗೆ ಒಂದು ತಲೆಗೆ ಹೋಯ್ತಾ ಇಲ್ಲ. ಈಗ ಬೇಕಾದ್ರೆ ಹೇಳಿ, ನೀವು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ನಾನು ಡ್ರಾಪ್ ಮಾಡ್ತೀನಿ. ಈಗ ಮಾತ್ರ ಅಲ್ಲ, ಡೈಲಿ. ದಿನಾನುವಾ? ದಿನಾನುವೆ ಬರ್ತೀರಾ? ಅದಂಗೆ ಮೇಡಮ್ ಆಯ್ತದೆ. ಏನೋ ನೀವು ಈ ಆಟೋನೇ ಬುಕ್ ಮಾಡಿರಂಗೆ ಮಾತಾಡ್ತಾ ಇದ್ದೀರಲ್ಲ. ನೋಡಿ, ಇದು ಒಬ್ರಿಗೋಸ್ಕರ ಇರೋ ಆಟೋ ಅಲ್ಲ. ಹಂಗೆ ನಾನು ಒಬ್ರಿಗೋಸ್ಕರ ಕೆಲಸ ಮಾಡೋ ಡ್ರೈವರು ಅಲ್ಲ. ಸುಮ್ಮನೆ ಬೆಳಗ್ಗೆನೆ ಬಂದು ಕೂಗಾಡ್ತಾ ಇದ್ದೀರಲ್ಲ. ಓ, ಹಾಗಾದ್ರೆ ಬುಕ್ ಮಾಡಿದ್ರೆ ದಿನ ಬಂದು ಕರ್ಕೊಂಡು ಹೋಗ್ತೀರಾ? ಏನು ಹೇಳಿ, ನಿಮ್ಮ ಆಟೋನ ಬುಕ್ ಮಾಡಿದ್ರೆ ದಿನ ಬರ್ತೀರಾ? ಹಾಯ್ ನಂದು. ಅಕ್ಕ, ಆಟೋ ವಾಪಸ್ ಸಿಕ್ತು ಅನ್ನೋ ಖುಷಿಲಿ ಆ ಕೋಣ ಮತ್ತು ಟೀಚರ್ ಹ್ಯಾಪಿಯಾಗಿರ್ತಾರೆ. ಅವರು ಖುಷಿಯಾಗಿರಬಾರ್ದು. ಈಗಷ್ಟೇ ಪ್ಲ್ಯಾನ್ ಮಾಡಿ ಸೋತಿದ್ದೀವಿ ನಂದು. ಈ ಸಲ ಸ್ವಲ್ಪ ನೋಡ್ಕೊಂಡು ಮಾಡೋಣ. ವೆಯ್ಟ್. ಪ್ಲ್ಯಾನ್ ಏನೂ ಇಲ್ಲ ಅಕ್ಕ. ಆ ಕೋಣನ ಕೈಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ಬೇಕು ಅಷ್ಟೇ. ಇದಕ್ಕೆ ನೀನೇನಂತ್ಯ? ಕರೆಕ್ಟಾಗಿ ಮಾಡಿದ್ರೆ ಅವರಿಬ್ಬರು ಕಾನ್ಫಿಡೆನ್ಸ್ನ ಕಡಿಮೆ ಮಾಡಿದಾಗ ಆಗುತ್ತೆ. ಹೆಣದಂಥ ಗಂಡನ ಮನೇಲಿ ಇಟ್ಕೊಂಡು ಅವಳು IAS IPS ಅಂತ ಏನೂ ಓದೋಕ್ಕಾಗೋದಿಲ್ಲ. ಒಂದೇ ಕಲ್ಲಲ್ಲಿ 2 ಹಕ್ಕಿ. ಎಕ್ಸಾಕ್ಟ್ಲಿ. ಆ 2 ಹಕ್ಕಿಗಳು. ಸಮಯ ಮತ್ತು ಅವಕಾಶನ ಈಗ ನನ್ನ ಕೈಗೆ ತಗೊಳ್ತೀನಿ ಅಕ್ಕ. ನೀನು ನನಗೆ ಸಪೋರ್ಟ್ ಮಾಡು ಅಷ್ಟೇ. ಮಿಕ್ಕಿದೆಲ್ಲ ಐ ವಿಲ್ ಮ್ಯಾನೇಜ್. ಓಕೆ ನಂದು, ಏನೇ ಇದ್ದರೂ ನನಗೆ ಫೋನ್ ಮಾಡು. ಓಕೆ, ಸಿ ಯು ಸೂನ್. ಅಲ್ಲ ಮೇಡಮ್, ಏಟೊಂದು ಆಟೋಗಳಿರ್ಬೇಕಾದ್ರೆ ನಿಮ್ಮ ಆಟೋನೇ ಹುಡಿಕೊಂಡ್ ಬಂದಿದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಬೇರೆಯವ್ರ ಹತ್ರ ನಾನು ನಿಮ್ಮಲ್ಲಿರುವಷ್ಟು ನೇರ, ದಿಟ್ಟ, ಪ್ರಾಮಾಣಿಕತೆನ ನೋಡೇ ಇಲ್ವಲ್ಲ, ಅದಕ್ಕೆ ಹೇಳಿ. ಬೇರೆ ಸವಾರಿಗಳೆಲ್ಲ ಮಿಸ್ ಆಗುತ್ತೆ ಅಂತ ಯೋಚನೆನಾ? ಹೌದು. ಅಷ್ಟೇ ಅಲ್ಲ, ನಾನು ದಿನಗೂಲಿ ನಂಬ್ಕೊಂಡು ಆಟೋ ಓಡಿಸೋನು. ಅದು ಅಲ್ಲದೆ ಈಗಿನ್ನ ಆಟೋ ತಗೊಂಡಿವ್ನಿ. ಅರ್ಥ ಆಗುತ್ತೆ. ಯು ಡೋಂಟ್ ವರಿ. ಪ್ರತಿದಿನ ಬೆಳಗ್ಗೆ ಸಂಜೆ ನೀವೇ ನನ್ನನ್ನು ಪಿಕಪ್ ಡ್ರಾಪ್ ಮಾಡಿದ್ರೆ ನಾನೇ ಆ ಅಮೌಂಟ್ನ ಎಷ್ಟಾಗುತ್ತೋ ಅಷ್ಟನ್ನ ಒಟ್ಟಿಗೆ ಕೊಡ್ತೀನಿ. ಐ ಮೀನ್, ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ಜಾಸ್ತಿನಾ? ಇಲ್ಲ, ಬೇಡ. ಅಯ್ಯೋ, ಹಾಗಲ್ಲ. ನಿಮಗೆ ಹೇಗೆ ಹೇಳಿ? ಹಾಂ, ಪ್ರತಿದಿನ 2 ಕಡೆಯಿಂದ ನನಗೆ 600 ರೂಪಾಯಿ ಆಗ್ತಿದೆ. ತಿಂಗಳಿಗೆ 25 ದಿನ ಓಡಾಡ್ತೀನಿ. ಆ ಲೆಕ್ಕದಲ್ಲಿ ತಿಂಗಳಿಗೆ 15,000 ರೂಪಾಯಿ ಆಗುತ್ತೆ. ನಿಮಗೆ 3,000 ಜಾಸ್ತಿ ಕೊಡ್ತೀನಿ, ಓಕೆನಾ? ನಮ್ಮರೆ ಪುಸ್ತಕಕ್ಕೆ ಏಟು ದುಡ್ಡು ಬೇಕು? 15,000. 15,000ನಾ? ಅಲ್ಲ, ಪ್ಲಸ್ 3,000 ಸೇರಿದ್ರೆ 18,000 ಕೊಡ್ತೀನಿ. ಆಟೋಗೆ 18,000ನಾ?
ಅದೆಲ್ಲ ನಿಮ್ಗೆ ಯಾಕೆ? ಬರ್ತಿರೋ ಇಲ್ವೋ ಹೇಳಿ. ಯಾರೇ ಯಾವ್ದಾರ ಪರಿಸ್ಥಿತಿಲಿ ಕರೆದಿದ್ರೆ ಇಲ್ಲ ಅಂತಿದ್ನೋ ಏನೋ. ಆದರೆ ಈಗ ನೋಡಿ, ನನಗೆ 3,000 ಎಕ್ಸ್ಟ್ರಾ ಎಲ್ಲ ಬೇಡ, ಬರೀ 15,000 ಕೊಡಿ ಸಾಕು. ಓ, ಡಿಸ್ಕೌಂಟಾ? ನಿಮಗೆ ವಾಕ್ಯನಾ? ಡಬಲ್ ಓಕೆ. ರಾಮ, ಹೆಂಗೋ ದ್ಯಾವ್ರು ದಾರಿ ತೋರಿಸ್ತವನೇ ಕಲ. ನಮ್ಮವ್ರಿಗೆ ಪುಸ್ತಕ ತಗೊಳಕ್ಕೆ ದುಡ್ಡು ತಯಾರಾಯಿತು. ಏನು, ಹೋಗಣ್ವಾ? ಹಾಂ ಹ್ಞೂ, ವಾಕ್ಯ ಬನ್ನಿ ಕೂತ್ಕೊಳ್ಳಿ. ಏಯ್ ಅಮ್ಮೋರ್ ಕಣೋ. ಅಮ್ಮೋರೇ, ನಿಮ್ಮ ಯೋಗ್ಯತೆಗೆ ಮಾತಲ್ಲಿ ಮಾತ್ರ ನಿಯತ್ತು ತೋರಿಸಿ, ಕೆಲಸದಲ್ಲಿ ಮಾತ್ರ ಸೊನ್ನೆ ಅಲ್ಲ. ಅಮ್ಮೋರೇ, ಅದು ಆಫ್ಟರ್ ಆಲ್ ಒಂದು ಆಟೋನ ನಿಮ್ಮಿಂದ ಕದಿಯೋಕ್ಕಾಗಲಿಲ್ಲ ಅಲ್ವಾ? ನಿಮ್ಮನ್ನು ನಂಬ್ಕೊಂಡು ನಾನು ಹೇಗೆ ಕೆಲಸ ಕೊಡಲಿ? ಅಯ್ಯೋ, ಕೆಲಸ ನಮ್ಮ ಕಡೆಯಿಂದ ಖತರ್ನಾಕಾಗೆ ನಡೆದಿತ್ತು ಅಮ್ಮೋರೇ. ಆ ಬೇಕುಪ್ಪ ಮೆಕ್ಯಾನಿಕ್ಕು ಕೈ ಕೊಟ್ಬಿಟ್ಟ. ಕಾರಣಗಳನ್ನ ಕೇಳೋ ಹಾಗಿದ್ರೆ ನಿಮ್ಮನ್ನು ಯಾಕೆ ಕೆಲಸಕ್ಕೆ ಇಟ್ಕೊಳ್ತಿದ್ದೆ? ನನಗೆ ರೀಸನ್ಸ್ ಬೇಕಾಗಿಲ್ಲ, ರಿಸಲ್ಟ್ಸ್, ಜಸ್ಟ್ ರಿಸಲ್ಟ್ಸ್. ಅರ್ಥ ಆಯ್ತಾ? ಅಮ್ಮೋರೇ, ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆನ ಕೆಡ್ಸ್ಕೊಳಕ್ಕೆ ಇಷ್ಟಪಡಲ್ಲ. ನೀವು ಯಾವುದಾದ್ರೂ ಬೇರೆ ಕೆಲಸ ಹೇಳಿ ಪಕ್ಕಾ ಮಾಡಿ ಮುಗಿಸ್ಬಿಡ್ತೀವಿ. ಆಗಿದ್ದಾಗೋಯ್ತು. ಈಗ ಅವನ ಆಟೋಗೆ ಒಂದು ಗತಿ ಕಾಣಿಸ್ಬೇಕು. ಅದಾಗುತ್ತಾ ನಿಮ್ಮಿಂದ? ನೀವು ಹೂ ಅನ್ನಿ ಅಮ್ಮೋರೆ, ಅವನ ಆಟೋ ಮೇಲೆ ಲಾರಿನೇ ಹತ್ಸ್ಬಿಡ್ತೀವಿ. ಈ ಬಿಲ್ಡಪ್ನ ನೀನು ಮಾಡೋ ಕೆಲಸದಲ್ಲಿ ತೋರಿಸು. ಲಾರಿ ಹತ್ಸೋ ಹಾಗಿದ್ರೆ ಆ ಕೋಣನ ಪ್ರಾಣನ ನಾನು ಯಾವತ್ತೂ ಫಿನಿಶ್ ಮಾಡ್ತಿದ್ದೆ. ಆದರೆ ಅವನು ಬದುಕಿದ್ರೂ ಸತ್ ಹಾಗಿರಬೇಕು. ಅಂದ್ರೆ ಆ ಕೋಣನ ಕೈಯೋ ಕಾಲೋ ಮುರಿದು ಇನ್ಯಾವತ್ತೂ ಆಟೋ ಓಡ್ಸೋಕ್ಕಾಗಬಾರ್ದು. ಎಲ್ಲದಕ್ಕೂ ಹೆಂಡ್ತಿ ಅಂತ ವಹಿಸ್ಕೊಂಡು ಮಾತಾಡ್ತಾನಲ್ಲ ಆ ಕೋಣ, ಒಂದು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲದಕ್ಕೂ ಹೆಂಡ್ತಿನೇ ಕರಿಬೇಕು. ಟೀಚರ್ ಸ್ಕೂಲ್ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸಬೇಕು. ಹಾಗೆ ಮಾಡೋಕ್ಕಾಗತ್ತಾ? ಅಮ್ಮೋರೆ, ಆಟೋ ಡೀಲಿಂಗ್ನಲ್ಲಿ ವೀಕ್ ಆಗಿರ್ಬೋದು ನಾವು, ಆದರೆ ಈಗ ನೀವು ಹೇಳಿರೋ ವಿಷಯ ನಮಗೆ ಸ್ಪೆಷಲ್ಲು. ಈಗ ನೀವು ಹೇಳಿರೋ ವಿಷಯನ ನಾವು ಸಖತ್ತಾಗೆ ಮಾಡಿ ತೋರಿಸ್ತೀವಿ. ನೀವು ಕಾಯ್ತಾ ಇರ್ರಿ ಅಮ್ಮೋರೆ. ಆ ಕೋಣ ಮತ್ತೆ ಟೀಚರ್ ಹೇಗೆ ಬೆಳೀತಾರೆ ಅಂತ ನಾನು ನೋಡ್ತೀನಿ. ನಮ್ಮರೇ, ಸ್ಯಾನೆ ಹೊತ್ತಿದ್ದು ಕಾಯ್ತಾ ಇದ್ದೀರಾ? ಇಲ್ಲ, ಈಗಷ್ಟೇ ಬಂದೆ. ಮತ್ತೆ ಫೋನಲ್ಲಿ ಅದೆಲ್ಲ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಎಲ್ಲಿಗೆ? ಲೈಬ್ರರಿಗೆ ಹೋಗಿ ಕಾರ್ಡ್ ಮಾಡಿಸ್ಬೇಕು ರಾಮೋರೆ. ಕಾರ್ಡಾ? ಹ್ಞೂ ರಾಮೋರೆ, ಅಲ್ಲಿ ಕಾರ್ಡ್ ಮಾಡಿಸ್ಕೊಂಡ್ರೆ ಬುಕ್ ಸಿಗುತ್ತೆ. ನಾವು ಖರ್ಚು ಮಾಡಿ ಬುಕ್ಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅಂದರೆ ಆ ಪುಸ್ತಕನ ನಮಗೆ ಕೊಟ್ಬಿಡ್ತಾರಾ? ಇಲ್ಲ ರಾಮೋರೆ, ನಮಗೆ ಕೊಡೋದಿಲ್ಲ, ಓದಿ ವಾಪಸ್ ಕೊಡಬೇಕು. ಈಗ ಹೋದ್ರೆ ಮತ್ತೆ ನಮ್ಮವ್ರ ಪುಸ್ತಕ ವಾಪಸ್ ಕೊಡೋಕ್ಕೆ ಅವಸರದಾಗೆ ಓದ್ತಾರೆ. ಅವ್ರಿಗೆ ಸ್ವಂತ ಪುಸ್ತಕ ಕೊಡ್ಸೋದೇ ಒಳ್ಳೆಯದು. ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಹಾಂ, ಅಯ್ಯಯ್ಯೋ ನಮ್ಮವ್ರೆ, ನನಗೆ ಈಗೊಂದು ಸವಾರಿ ಐತೆ, ಅದನ್ನ ಒಪ್ಕೊಬಂದ್ಬಿಟ್ಟಿದ್ದೀನಿ. ಲೈಬ್ರರಿಗೆ ಹೋಗ್ಬಿಟ್ರೆ ಅಲ್ಲಿಗೆ ಹೋಗಕ್ಕೆ ತಡ ಆಯ್ತದೆ. ನಿಮ್ಮನ್ನ ಮನೆಗೆ ಬಿಟ್ಟು ಹೋಗಕ್ಕೆ ಮಾತ್ರ ಸಮಯ ಐತೆ. ಅಯ್ಯೋ, ಹಾಗಾದ್ರೆ ನಾನೇ ಲೈಬ್ರರಿಗೆ ಹೋಗಿ ಮನೆಗೆ ಹೋಗ್ಲಾ? ಅಯ್ಯಯ್ಯೋ ಬೇಡ ಬೇಡ, ನಾಳಿಕೆ ನಾನೇ ನಿಮ್ಮನ್ನ ಕರ್ಕೊ ಹೋಗ್ತೀನಿ. ನಾಳೆನಾ? ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮವ್ರೆ, ನಾಳೆಗೆ ನಾನೇ ಕರ್ಕೊ ಹೋಗ್ತೀನಿ. ಈಗ ಬನ್ನಿ, ಹೊತ್ತಾಯ್ತು, ಬನ್ನಿ ಬನ್ನಿ.
ಅಮ್ಮ ಈಗಷ್ಟೇ ನೆನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಮತ್ತೆ ಕ್ಲೀನು ಅಂತಂದರೆ? ಸೋಂಬೇರಿ ಕಣೋ ನೀನು. ಆಗ ಮಾಡ್ದೋ ಈಗ ಮಾಡ್ದೋ ಅಂತ ಮನೆ ಕ್ಲೀನ್ ಮಾಡೋಕ್ಕಾಗತ್ತಾ? ಆಗಾಗ ನೋಡಿಕೊಂಡು ಕ್ಲೀನ್ ಮಾಡೋದು ನಮ್ಮ ಕರ್ತವ್ಯ. ಏನಮ್ಮ ಅನು? ಹ್ಞೂ ಅಮ್ಮ, ನೀವು ಹೇಳೋದು ಸರಿನೇ. ಇವನು ಕೊಳಕ. ಕೊಳ್ಕಾನೆ ನಿನ್ನ ಕೊರಳಿಗೆ ಗಂಟು ಹಾಕೋನು. ಮುಂದೆ ಹೇಗೆ ಅನ್ಸರ್ಸ್ಕೊಂಡು ಹೋಗ್ತೀಯಾ ಅಥವಾ ಇವನ್ನೇ ಬದಲಾಯಿಸ್ಬಿಡ್ತೀಯಾ? ಅಮ್ಮ ನೀವು ಹಂಗೆ ಕೇಳಿದ್ರೆ ಅನ್ನೋರಂಗೆ ನಾಚಿಕೆ ಆಗಕ್ಕಿಲ್ವಾ? ಏಯ್, ನಂಗೆ ಯಾಕೆ ನಾಚಿಕೆ ಆಯ್ತೈತೆ? ಅಮ್ಮ ಇವನಿಗೆ ತಿದ್ದಿ ತೀಡಿ 4 ಬಾರಿಸಿ ಆಮೇಲೆ ಮದುವೆ ಆಯ್ತೀನಿ. ಅನು, ಮನೆಯಲ್ಲಿ ಹೇಳಾಯ್ತಮ್ಮ? ಇದು ಇಲ್ಲ ಅಮ್ಮ. ಯಾಕೆ, ಭಯನಾ? ನಮ್ಮೋರೆ, ಇವತ್ತಾಗಲ್ಲ ಅಂದಿದ್ದಕ್ಕೆ ಬೇಸರನಾ? ಹಾಗೇನಿಲ್ಲ ರಾಮು ಅವರೇ, ನಾನು ಹೀಗೆ ಬೇರೆ ಯೋಚನೆ ಮಾಡ್ತಿದ್ದೆ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾಳೆಗೆ ನಿಮಗೆ ಓದಕ್ಕೆ ಪುಸ್ತಕ ಇರ್ತೈತೆ, ಓಕೆನಾ? ಸರಿ ರಾಮು ಅವರೇ, ನೀವು ಹೇಳ್ದಾಗೆ ಆಗಲಿ. ನಿಜವಾದ ಪ್ರೀತಿಗೆ ದೇವ್ರೇ ದಯೆ. ಭಯ ಪಟ್ಕೋಬೇಡ. ಸದ್ಯಕ್ಕೆ ದೇವರು ಧೈರ್ಯ ಎಲ್ಲ ರಾಮಣ್ಣನೇ ಅಮ್ಮ. ಅಣ್ಣ ಹೆಂಗೆ ಹೇಳ್ತಾನೋ ಹಂಗೆ. ಹೇಗೋ ನಮ್ಮ ರಾಮ ಜಾನಕಿ ಥರ ಎಷ್ಟೇ ಕಷ್ಟ ಬಂದರೂ ಸುಖ ಬಂದರೂ ಖುಷಿಯಾಗಿ ಒಟ್ಟಿಗೆ ಇದ್ದರೆ ಅಷ್ಟೇ ಸಾಕು.